ಧರ್ಮ ಜಾಗೃತೆ ಕಾದಿಬೇಕು. ಪ್ರಜೆಗಳ ರಕ್ಷಣೆ ಜಾಗೃತಿ ಕಾದಿಬೇಕು. ಕಾನೂನು ಸುವ್ಯವಸ್ಥೆಗೆ ಜಾಗೃತಿಗೆ ಕಾಕಿಬೇಕು. ಇದರಲ್ಲಿ ಒಂದು ಕಾದಿ ಒಂದು ಶಹರ ಹಳ್ಳಿಗಳ ಮೂಲ ಸೌಕರ್ಯ ಒದಗಿಸುವ ಹೋದಲ್ಲಿ ಅಹಂಕಾರ ನೀಡುತ್ತೆ. ಒಬ್ಬ ಕಾವಿದಾರನ್ನು ಮಾನವ ಧರ್ಮ ಸರಿಪಡಿಸಿದ ಹೋದಲ್ಲಿ ಇಲ್ಲಿ ಲಿಂಗಭೇದ ಕದನ ಪ್ರಾರಂಭವಾಗುತ್ತದೆ. ಒಬ್ಬ ಕಾಕಿದಾರನು ತನ್ನ ಕರ್ತವ್ಯ ಮರೆತು ನಿಂತರೆ ದಿನಕ್ಕೊಂದು ಕೊಲೆ ಸುಲಿಗೆ ದರೋಡೆ ನೀಡುತ್ತಾ ಇರ್ತಾರೆ. ಅವುಗಳನ್ನು ಮಟ್ಟ ಹಾಕಿ ದಿಟ್ಟ ಸಮಾಜ ನಿರ್ಮಾಣ ಮಾಡುವುದೇ ನಮ್ಮ ಮೊದಲ ಗುರಿ. ಆಪಿಸಿ ನಮಸ್ಕಾರ ಮಾಡ್ತೀನಿ PSI ಸಾಹೇಬ್ರಿಗೆ. ಏನು ವಿಷಯ? ಅದೇನೋ ಹೊಸದಾಗಿ ನಮ್ಮ ಠಾಣೆಗೆ ನೀವು SI ಬಂದಿದ್ದೆ. ಬಂದವನು ನಾನು. ನಮ್ಮ ಪರಿಚಯ ಗೊತ್ತಾಗಲಿಲ್ವಾ? ನಾನು ಈ ಊರಿನ ಪೊಲೀಸ್ ಪಾಟೀಲ್ ಸಿದ್ದನಗೌಡ ಅಂತ. ನಂದು 1000 ಎಕರೆ ಜಮೀನಿದೆ ಹಾಗೂ 4 ಫ್ಯಾಕ್ಟರಿ ಮಾಲೀಕ. ರಕ್ಷಣೆದಾರ ಅಷ್ಟೇ ಅಲ್ಲ, ಇವರ ಅನೇಕ ಬಿಸ್ನೆಸ್ ಬ್ಲಾಕ್ ವ್ಯವಹಾರವನ್ನು ಪರಿಚಯಿಸುವಂತ ಕರಿಯ. ನಾನು ಇವರ ಸಮೂಹ ಫ್ಯಾಕ್ಟರಿ MD. ಆದರೆ ಹಿರಿದ ಕೆಲಸವನ್ನು ಅರಕ್ಷಣದಲ್ಲಿ ಮಾಡಿ ಮುಗಿಸುವ ಛಲಗಾರ. ಇವರಿಗೆ ತಿಳಿದನ್ನು ತಿಳಿಸಿ ಕಾಗದವನ್ನು ಆಯ್ಕೆ ಮಾಡಿ ನಿಮ್ಮೊಂದಿಗೆ ಕೈ ಮಿಲಾಯಿಸಿ ನಮ್ಮ ಗೌರವ ಕೆಲಸವನ್ನು ಮುನ್ನಡೆಸುವ ಸುಗಾರ. ಓಕೆ ನೀವು ತುಂಬಾ ಬುದ್ಧಿವಂತರಂತೆ ಕಾಣುತ್ತಿದ್ದೀರಾ ಸಾಹೇಬ್ರ. ಇಂಥದ್ರಾಗ ನನಗೆ ಬಹುಮಾನ ಸಿಕ್ಕತ್ರಿ. ಹಾಗಂತ ನಿಮ್ಗೆ ಸನ್ಮಾನ ಮಾಡಿ ನಮ್ದು ನಿಮ್ದು ಕೈ ಮಿಲಾಸನ ಅಂತ ಬಂದಿದ್ದೇವೆ. ಅದೇನು ಸಂಕಟವಿಲ್ಲದೆ ಬಾಯಿ ಬಿಟ್ಟು ಕೇಳಿ. ಇವರ ಹಣದ ವ್ಯವಸ್ಥೆ ಏನೈತಿ ಅದನ್ನು ನಾನು ಮಾಡ್ತೀನಿ. ಈ ಸನ್ಮಾನ ಹಾರ ತೂಯಗಳನ್ನು ಪಡೆದುಕೊಳ್ಳುವ ಅಭ್ಯಾಸ ನನಗಿಲ್ಲ. ಅದರ ಬದಲಿಗೆ ಒಂದು ಪುಸ್ತಕವನ್ನು ಕೊಡಿ, ಮಕ್ಕಳಿಗೆ ಓದಲಿಕ್ಕೆ ಹೋಗಿ ಗ್ರಂಥಾಲಯಕ್ಕೆ ಮುಟ್ಟಿಸ್ತೇನೆ. ಇದು ಪುಸ್ತಕ ಸನ್ಮಾನ ಜನರಲ್ಲ ಸರ್. ಪುಸ್ತಕದ ಮೇಲೆ ಕೈ ಆಡಿಸಿ ಕೈಗೂಡಿಸಿ ಒಂದಾಗಬೇಕೆನ್ನುವ ಜನ. ಓ, ಅರ್ಥವಾಯ್ತು. ಸಾಯಂಕಾಲ ಸ್ಟೇಷನ್ಗೆ ಬನ್ನಿ, ಒಟ್ಟರು ಕೊಡಿ, ಅಲ್ಲೇ ಮಾತನಾಡೋಣ. ಓಕೆ ಸರ್, ನಿಮ್ಮ ಸ್ಟೇಷನ್ ಹಿಂದನೇ ನಮ್ಮ ಕ್ಲಬ್ ಹೌಸ್ ಇದೆ, ಅಲ್ಲೇ ಭೇಟಿ ಹೋಗೋಣ. ಅಲ್ಲಿ ನಿಮ್ಮ ಭೇಟಿಯಾಗಲಿ. ಅಲ್ಲಿ ಬೇಕಾದ ಏರ್ಪಾಡು ನಾ ಮಾಡ್ತೀನಿ ಹೋಗ್ತಮ್ಮ. ಅಲ್ಲೇ ನಿಮ್ಮ ಭೇಟಿ. ಯಾಕೋ ಶೆಟ್ಟಿ? ಬಾಳ ಮಾಯ ಮಾಡೋಡು ಜಿಟ್ಟ, ಬನ್ನಿ ಹೋಗೋಣ. ಹಲೋ ಸರ್. ನಮ್ಮ ಪಿಸಿಗಳನ್ನು ಕಳಿಸಿದ್ದೇನೆ, ನಾನು ಅಲ್ಲೇ ಬರ್ತೀನಿ. ಓಕೆ ಸರ್. ಚರವೇ ಚೆಲ್ಲಿದ ಚಲುವಲಿ ಚಂದ್ರನ ಜೊತೆಯಲ್ಲಿ ಕಚಗುಡಿ ಇರುವೆನೋ.